ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಫ್ರಮ್ ಸೀರೀಸ್ ನ 5, 6 ಮತ್ತೆ 7ನೇ ಎಪಿಸೋಡ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಹಿಂದಿನ 4 ಎಪಿಸೋಡ್ ನ ವಿಡಿಯೋ ನೀವಿನ್ನು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಮಿಸ್ ಮಾಡದೆ ಆ ವಿಡಿಯೋಸ್ ನ ನೋಡಿ. ಇಲ್ಲ ಅಂದ್ರೆ ಮುಂದಿನ ಸ್ಟೋರಿಗೆ ಕಂಟಿನ್ಯೂಟಿ ಸಿಗಲ್ಲ. ಈಗಾಗ್ಲೇ ನಮಗೆ ಈ ಟೌನ್ ಅಲ್ಲಿ ಏನೇನ್ ಆಗ್ತಿದೆ ಅಂತ ಗೊತ್ತಾಗಿದೆ, ಆದ್ರೆ ಯಾಕೆ ಆಗ್ತಿದೆ ಅಂತ ಇನ್ನೂ ಗೊತ್ತಾಗಿಲ್ಲ. ಸದ್ಯಕ್ಕೆ ಲಾಸ್ಟ್ ಎಪಿಸೋಡ್ ನ ಕೊನೆಯಲ್ಲಿ ಸಾರಾಗೆ ಅದೃಶ್ಯವಾಗಿರೋ ದುಷ್ಟ ಶಕ್ತಿಗಳು ಈತನ್ನ ಕೊಲ್ಲೋದಕ್ಕೆ ಹೇಳಿದೆ. ಇದನ್ನ ನೋಡಿ ಶಾಕ್ ಆಗಿ ಸಾರಾಗೆ ಸೀಜರ್ಸ್ ಬರ್ತಾ ಇತ್ತು. ಇದರಿಂದ ಇವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿರ್ತಾರೆ. ಈಗ ಮುಂದೇನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಸಾರಾ ಅನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಾದ್ಮೇಲೆ ಕ್ರಿಸ್ಟಿ ಇವಳಿಗೆ ಟ್ರೀಟ್ಮೆಂಟ್ ಕೊಟ್ಟು ಹುಷಾರ್ ಮಾಡಿದಳೆ. ಆದ್ರೆ ಈ ರೀತಿ ಸೀಜರ್ಸ್ ಯಾಕೆ ಬಂತು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಇವತ್ತು ರಾತ್ರಿ ಇವಳನ್ನ ಹಾಸ್ಪಿಟಲ್ ಅಲ್ಲೇ ಇಟ್ಕೊಂಡು ಅಬ್ಸರ್ವ್ ಮಾಡೋಕೆ ಡಿಸೈಡ್ ಮಾಡ್ತಾಳೆ ಕ್ರಿಸ್ಟಿಯನ್ನ ಮೀಟ್ ಮಾಡೋಕೆ ಬಂದ ಬಾಯ್ಡ್ ನ ಕೈ ಶೇಕ್ ಆಗ್ತಿರೋದನ್ನ ನೋಡಿದ ಕ್ರಿಸ್ಟಿ, ನಾಳೆ ಒಂದ್ಸಲ ಇಲ್ಲಿಗೆ ಬನ್ನಿ, ಏನಾಗಿದೆ ಚೆಕ್ ಮಾಡ್ತೀನಿ ಅಂದಾಗ, ಇಲ್ಲ ನನಗೆ ಗೊತ್ತು ಯಾಕೆ ಈ ರೀತಿ ಆಗ್ತಿದೆ ಅಂತ ಹೇಳಿ ಬಾಯ್ಡ್ ಇಲ್ಲಿಂದ ಹೊರಡ್ತಾರೆ. ಇದೇ ಸಮಯಕ್ಕೆ ಹಾಸ್ಪಿಟಲ್ ನ ಹತ್ರ ಸಾರಾಳ ಅಣ್ಣ ನೇತನ್ ಬರ್ತಾ ಇರೋದನ್ನ ನೋಡಿದ್ದ ಬಾಯ್ಡ್, ಆಲ್ರೆಡಿ ಕತ್ತಲಾಗ್ತಾ ಇದೆ, ಸಾರಾ ಹುಷಾರಾಗಿ ಇದ್ದಳೆ, ಏನು ಸಮಸ್ಯೆ ಇಲ್ಲ, ನೀನು ಬೆಳಗ್ಗೆ ಬಾ ಅಂತ ಹೇಳಿ ಕಳಿಸ್ತಾರೆ. ಇನ್ನೊಂದ್ ಕಡೆ ಜಿಮ್ ತನ್ನ ಹೆಂಡತಿ ಮಗನ ಜೊತೆ ಒಂದು ಗೇಮ್ ಆಡೋ ನೆಪದಲ್ಲಿ ಈ ಟೌನ್ ಅಲ್ಲಿ ನಡೀತಾ ಇರೋ ವಿಷಯಗಳಿಗೆ ಉತ್ತರ ಹುಡ್ಕೋ ಪ್ರಯತ್ನ ಮಾಡ್ತಾ ಇದ್ದಾನೆ. ಉತ್ತರ ಹುಡ್ಕೋಕು ಮುಂಚೆ ಪ್ರಶ್ನೆ ಏನು ಅಂತ ಗೊತ್ತಾಗ್ಬೇಕಲ್ಲ, ಅದಕ್ಕೆ ಗೋಡೆ ಮೇಲೆ ಎಲ್ಲರೂ ತಮ್ಮ ತಮ್ಮ ಮನ್ಸಲ್ಲಿರೋ ಪ್ರಶ್ನೆಗಳನ್ನ ಬರೆಯೋಕೆ ಶುರು ಮಾಡ್ತಾರೆ. ಮೊದಲನೇ ಪ್ರಶ್ನೆ ಬರೆಯೋದೆ, ನಾವು ಈಗ ಎಲ್ಲಿದ್ದೀವಿ ಅಂತ. ನೆಕ್ಸ್ಟಿನಲ್ಲಿ ಸಾರಾ ಈತನ್ನ ಕೊಲ್ಲೋಕೆ ರೆಡಿ ಆಗಿದ್ದಾಳೆ. ಹಾಸ್ಪಿಟಲ್ ಅಲ್ಲೇ ಕಟರ್ನ ಎತ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾಗ ಸರಿಯಾದ ಟೈಮ್ಗೆ ಕ್ರಿಸ್ಟಿ ಬಂದು ಮಾತಾಡ್ಸೋಕೆ ಶುರು ಮಾಡ್ತಾಳೆ. ಇದರಿಂದ ಸಾರಾ ಕೂಡ ಕ್ರಿಸ್ಟಿ ಮತ್ತೆ ಕೆನಿಯ ರಿಲೇಶನ್ಶಿಪ್ ಬಗ್ಗೆ ಕೇಳಿದಾಗ ಕ್ರಿಸ್ಟಿ ಹೇಳ್ತಾಳೆ, ನಾನು ಈ ಜಾಗಕ್ಕೆ ಬರೋಕು ಮುಂಚೆ ಒಬ್ಳು ಹುಡುಗಿ ಜೊತೆ ನನಗೆ ಎಂಗೇಜ್ಮೆಂಟ್ ಆಗಿತ್ತು, ನಾನು ಮತ್ತೆ ಕೆನಿ ಒಳ್ಳೆ ಫ್ರೆಂಡ್ಸ್ ಅಷ್ಟೇ ಅಂತ. ಅಂದ್ರೆ ಸ್ನೇಹಿತರೆ, ಕ್ರಿಸ್ಟಿ ಬೈಸೆಕ್ಸುವಲ್, ಹುಡುಗಿ ಇಬ್ರಿಗೂ ಅಟ್ರಾಕ್ಟ್ ಆಗ್ತಾಳೆ. ಹುಡುಗಿ ಜೊತೆನೆ ಎಂಗೇಜ್ಮೆಂಟ್ ಕೂಡ ಆಲ್ರೆಡಿ ಆಗಿದೆ. ಈ ವಿಷಯ ಕೆನಿಗೆ ಇನ್ನೂ ಗೊತ್ತಿಲ್ಲ. ಮತ್ತೆ ಸಾರಾ ಇನ್ನೊಂದು ವಿಷಯ ಕೇಳ್ತಾಳೆ, ಅಕಸ್ಮಾತ್ ಯಾರಾದ್ರೂ ಬಂದು ನಿಮಗೆ ಒಂದು ಕೆಟ್ಟ ಕೆಲಸವನ್ನ ಮಾಡಿದ್ರೆ ಇಡೀ ಟೌನ್ ಅಲ್ಲಿ ಇರೋ ಜನ ವಾಪಸ್ ಮನೆಗೆ ಹೋಗ್ತಾರೆ ಅಂದಾಗ, ನೀವು ಆ ಕೆಟ್ಟ ಕೆಲಸ ಮಾಡ್ತೀರಾ ಅಂದಾಗ, ಒಂದು ಕೆಟ್ಟ ಕೆಲಸದಿಂದ 100 ಜನರಿಗೆ ಸಹಾಯ ಆಗುತ್ತೆ ಅಂದ್ರೆ ಅದನ್ನ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳ್ತಾಳೆ ಕ್ರಿಸ್ಟಿ. ಅಂದ್ರೆ ಇವಳಿಗೆ ಗೊತ್ತಿಲ್ಲ ಯಾಕೆ ಸಾರಾ ಈ ರೀತಿ ಕೇಳ್ತಿದ್ದಾಳೆ ಅಂತ. ಸಾರಾ ಈತನ್ನ ಸಾಯಿಸಿದ್ರೆ ಬೇರೆಯವರೆಲ್ಲ ಮನೆಗೆ ಹೋಗ್ಬೋದು ಅಂತ ಆ ಅದೃಶ್ಯವಾಗಿರೋ ದುಷ್ಟ ಶಕ್ತಿಗಳು ಇವಳಿಗೆ ಹೇಳ್ತಾ ಇರೋದು. ಮುಂದಿನ ದಿನ ಬೆಳಗ್ಗೆ ಸಾರಾ ಹಾಸ್ಪಿಟಲ್ ಇಂದ ಹೊರಡ್ತಾಳೆ. ನೇತನ್ ಬಂದು ಇವಳಿಗೆ ಏನಾಯ್ತು ಅಂತ ಕೇಳಿದಾಗ, ಏನಾಗಿತ್ತು ಅಂತ ನನಗೆ ಗೊತ್ತಿಲ್ಲ, ಈಗ ಹುಷಾರಾಗಿದ್ದೀನಿ, ನಾನು ಡೈನರ್ ಅಲ್ಲಿ ಕೆನಿ ಅವರಮ್ಮಂಗೆ ಹೆಲ್ಪ್ ಮಾಡೋಕೆ ಹೋಗ್ಬೇಕು ಅಂತ ಹೊರಡ್ತಾಳೆ. ಇನ್ನ ಜೇಡ್ ರೇಡಿಯೋ ಎತ್ಕೊಂಡು ಈಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಬಾರ್ಗೆ ಬಂದು ಕುಡ್ಕೊಂಡು ಕೂತಿದ್ದಾಗ ಜೇಡ್ ಬಾರ್ ಓನರ್ಗೆ ತನ್ನ ಕೆಲಸದ ಬಗ್ಗೆ ಹೇಳ್ತಾ ಇದ್ದಾನೆ. ಅದೇ ಅವನು ಸಾಫ್ಟ್ವೇರ್ ಡೆವಲಪರ್ ಆಗಿದ್ದು ತುಂಬಾನೇ ಶ್ರೀಮಂತ ವ್ಯಕ್ತಿ ಆಗಿರ್ತಾನೆ. ಅದಕ್ಕೆ ಈಗ ತನ್ನ ಕಂಪ್ಯೂಟರ್ ನಾಲೆಡ್ಜ್ ನ ಇಲ್ಲಿ ಅಪ್ಲೈ ಮಾಡಿ ರೇಡಿಯೋನ ಹೇಗ್ ಯೂಸ್ ಮಾಡ್ಲಿ ಅಂತ ಯೋಚನೆ ಮಾಡ್ಬೇಕಾದ್ರೆ, ಮೊದಲು ಪ್ರೊಫೆಸರ್ ಆಗಿದ್ದ ಈ ಬಾರ್ ಓನರ್ ಸ್ಕ್ರೋಡಿಂಗರ್ಸ್ ಕ್ಯಾಟ್ ಅನ್ನೋ ಪ್ಯಾರಾಡಾಕ್ಸ್ ಅಥವಾ ಎಕ್ಸ್ಪೆರಿಮೆಂಟ್ ಬಗ್ಗೆ ಹೇಳ್ತಾನೆ. ಅಂದ್ರೆ ಒಂದು ಬಾಕ್ಸ್ ಅಲ್ಲಿ ಬೆಕ್ಕನ್ನ ಕೂಡ ಹಾಕಿ ಒಳಗೆ ವಿಷ ಇಟ್ರೆ ಬಾಕ್ಸ್ ಒಳಗಿರೋ ಬೆಕ್ಕು ಸಾವನ್ನಪ್ಪಿದ್ಯೋ ಇಲ್ವಾ ಬದುಕಿದ್ಯೋ ಅಂತ ನಮಗೆ ಗೊತ್ತಾಗಲ್ಲ. ಬಾಕ್ಸ್ ನ ಓಪನ್ ಮಾಡಿ ಅಬ್ಸರ್ವ್ ಮಾಡಿದಾಗ ಮಾತ್ರ ಬೆಕ್ಕಿನ ಕತೆ ಏನಾಯ್ತು ಅಂತ ಗೊತ್ತಾಗೋದು. ಅದೇ ರೀತಿ ಈ ಟೌನೇ ಬಾಕ್ಸ್, ಬೆಕ್ಕಿನ ಜಾಗದಲ್ಲಿ ಮನುಷ್ಯರು ಇದ್ದಾರೆ, ಹೊರಗೆ ನಮ್ಮ ಫ್ಯಾಮಿಲಿ ಅವರಿಗೆ ಗೊತ್ತಿಲ್ಲ ನಾವು ಬದುಕಿದೀವ ಸತ್ತಿದೀವ ಅಂತ. ಅವರ ಪ್ರಕಾರ ನಾವು ಬದುಕು ಇರ್ಬೋದು ಇಲ್ಲ ಸತ್ತಿರ್ಬೋದು, ಆದ್ರೆ ಈ ರೇಡಿಯೋವನ್ನ ಯೂಸ್ ಮಾಡ್ಕೊಂಡು ನಾವು ಹೊರಗೆ ಒಂದು ಸಿಗ್ನಲ್ ಕಳಿಸಿದ್ರೆ ಆಗ ಅಟ್ಲೀಸ್ಟ್ ನಾವು ಬದುಕಿದೀವಿ ಅನ್ನೋದಾದ್ರೂ ಅವ್ರಿಗೆ ಗೊತ್ತಾಗುತ್ತೆ ಅಂದಾಗ ಜೇಡ್ ನ ಲೈಟ್ ಬಲ್ಬ್ ಆನ್ ಆಗುತ್ತೆ. ಈ ಕಡೆ ಈತನ ಗಾಯ ವಾಸಿ ಆಗ್ತಿದ್ಯಾ ಅಂತ ಚೆಕ್ ಮಾಡಿದ ಟಬಿತಾ ಶಾಕ್ ಆಗೋಗ್ತಾಳೆ. ಇವನ ಗಾಯ ತುಂಬಾನೇ ವೇಗವಾಗಿ ವಾಸಿ ಆಗ್ತಾ ಇದೆ. ಈತನ್ ಹೇಳೋದೇನಂದ್ರೆ, ಈ ಜಾಗ ನಮಗೆ ಕೆಟ್ಟದನ್ನ ಮಾತ್ರ ಮಾಡ್ದಲೆ ಒಳ್ಳೆದನ್ನ ಕೂಡ ಬಯಸ್ತಾ ಇರ್ಬೋದು. ನಾವು ಗೋಡೆ ಮೇಲೆ ಇನ್ನೊಂದು ಪ್ರಶ್ನೆ ಬರಿಬೇಕು, ಅದೇನಂದ್ರೆ ನಮ್ಮನ್ನ ಕಾಪಾಡೋಕೆ ಯಾರಾದ್ರೂ ಪ್ರಯತ್ನ ಪಡ್ತಿದಾರ ಅಂತ. ಇದೇ ಸಮಯಕ್ಕೆ ಡೈನರ್ಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಸಾರಾ ಇವರ ಮನೆಗೆ ಹಾಸ್ಪಿಟಲ್ ಇಂದ ಕಟರ್ ಎತ್ಕೊಂಡು ಬಂದಿದ್ದಾಳೆ. ಆದ್ರೆ ಈತನ್ನ ಮಾತಾಡ್ಸೋ ಹಾಗೆ ನಾಟಕ ಆಡ್ತಾ ಇವನ ಜೊತೆ ಹೊರಗೆ ಬಂದು, ನಿನ್ನನ್ನ ನಮ್ಮ ಫಾರ್ಮ್ಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಮೇಕೆ ಕೋಳಿ ಎಲ್ಲ ಇದಾವೆ ಅಂತ ಹೇಳಿದಾಗ ಈತನ್ ತನ್ನ ತಾಯಿಗೆ ಫಾರ್ಮ್ಗೆ ಹೋಗಿ ಬರೋಕೆ ಪರ್ಮಿಷನ್ ಕೇಳ್ತಾನೆ. ನಾನು ಕೂಡ ನಿನ್ ಜೊತೆ ಬರ್ತೀನಿ ಅಂತ ಟಬಿತಾ ಹೇಳಿದಾಗ, ಪರವಾಗಿಲ್ಲ ನಾನೇ ಕರ್ಕೊಂಡು ಹೋಗಿ ಬರ್ತೀನಿ ಅಂತ ಹೇಳ್ತಾ ಇದ್ದಾಳೆ ಸಾರಾ. ಇದಕ್ಕೆ ಟಬಿತಾ ಒಪ್ದಲೆ ನಾನು ಬರ್ತೀನಿ ಅಂತ ಜೊತೆಗೆ ಹೊರಡ್ತಾಳೆ. ಇನ್ನೊಂದ್ ಕಡೆ ಕಾಲೋನಿ ಹೌಸ್ ನ
ಒಂದಷ್ಟು ಜನ ಕೆರೆ ಹತ್ರ ಹೋಗಿದ್ದಾಗ ಜೂಲಿ ಫಾತಿಮಾಗೆ ಕೇಳ್ತಾಳೆ, ಇಷ್ಟೊಂದು ಸಮಸ್ಯೆ ಇದ್ರು ಏನು ಆಗೇ ಇಲ್ಲ, ಎಲ್ಲ ನಾರ್ಮಲ್ ಆಗಿರೋ ಹಾಗೆ, ನೀನು ಪಾಸಿಟಿವ್ ಆಗಿ ಹೇಗಿರ್ತೀಯ ಅಂತ ಕೇಳಿದಾಗ ತನ್ನ ತಂದೆಯ ಬಗ್ಗೆ ಹೇಳ್ತಾಳೆ ಫಾತಿಮಾ. ಇವಳ ತಂದೆ ಒಬ್ರು ಬೋಧಕ ಆಗಿದ್ರು, ಅವರು ತುಂಬಾನೇ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಿದ್ರು ಅಂತ ತುಂಬಾನೇ ಜನರಿಗೆ ಅವ್ರನ್ನ ಕಂಡ್ರೆ ಆಗ್ತಿರಲ್ಲ. ಹಾಗಾಗಿ ಒಂದಿನ ಒಂದಷ್ಟು ಜನ ಫಾತಿಮಾ ಇದ್ದ ಮನೆ ಮೇಲೆ ದಾಳಿ ಮಾಡಿ ಇವಳ ತಂದೆಯನ್ನ ಎಳ್ಕೊಂಡು ಹೋಗಿ ಶೂಟ್ ಮಾಡಿ ಸಾಯಿಸಿರ್ತಾರೆ. ಇದರಿಂದ ಫಾತಿಮಾಗೆ ಅನ್ಸಿದ್ದೇನಂದ್ರೆ, ಮಾನ್ಸ್ಟರ್ಸ್ ಈ ಟೌನ್ ಅಲ್ಲಿ ಮಾತ್ರ ಅಲ್ಲ, ಪ್ರಪಂಚದಲ್ಲಿ ಎಲ್ಲಾ ಕಡೆ ಇದ್ದಾರೆ. ಅದಕ್ಕೆ ಜೀವನದಲ್ಲಿ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು, ಇರೋಷ್ಟು ದಿನ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಎಲ್ಲಾ ಮರೆತು ಖುಷಿಯಾಗಿದ್ದೀನಿ ಅಂತ ಹೇಳ್ತಾಳೆ ಫಾತಿಮಾ. ಇನ್ನ ಬಾಯ್ಡ್ ತಮ್ಮ ಹೆಂಡತಿ ಆಬಿಯ ಸಮಾಧಿ ಹತ್ರ ಬಂದು ಹೇಳ್ತಾ ಇದ್ದಾರೆ, ಇವರ ಕೈಯಲ್ಲಿ ನಡುಕ ಶುರು ಆಗಿದೆ. ಸೇಮ್ ಇವರ ತಂದೆಗೂ ಕೂಡ ಇದೇ ರೀತಿ ಆಗಿತ್ತು. ಅಂದ್ರೆ ಇವರ ಟೈಮ್ ಹತ್ರ ಬರ್ತಾ ಇದೆ ಅಂತ ಹೇಳ್ತಾರೆ. ಅಂದ್ರೆ ಇವ್ರಿಗೆ ಒಂದು ಕಾಯಿಲೆ ಇದೆ, ಅದೇನು ಅಂತ ಮುಂದೆ ಗೊತ್ತಾಗುತ್ತೆ ಸ್ನೇಹಿತರೆ. ಸದ್ಯಕ್ಕೆ ತಾವು ಬದುಕಿರೋವರೆಗೂ ಬಾಯ್ಡ್ ಈ ಊರಿನ ಜನರನ್ನ ಏನಾದ್ರೂ ಮಾಡಿ ಮನೆ ಸೇರಿಸಬೇಕು ಅಂತ ಒಂದು ಪ್ಲಾನ್ ಮಾಡ್ತಿದ್ದಾರೆ. ಅದೇನಂತ ಈಗ್ಲೇ ಹೇಳಲ್ಲ. ನೆಕ್ಸ್ಟಿನಲ್ಲಿ ಸಾರಾ ಈತನ್ ಮತ್ತೆ ಟಬಿತಾನ ಫಾರ್ಮ್ಗೆ ಕರ್ಕೊಂಡ್ ಬಂದು ಇಲ್ಲಿರೋ ಪ್ರಾಣಿಗಳನ್ನ ಈತನ್ಗೆ ತೋರಿಸ್ತಾ ಟಬಿತಾಗೆ ಹೇಳ್ತಾಳೆ, ಫಾದರ್ ಖಾತ್ರಿ ಈ ಜಾಗದಲ್ಲಿ ನಡೆದಿರೋ ತುಂಬಾನೇ ಘಟನೆಗಳ ಬಗ್ಗೆ ನಮ್ಗೆಲ್ಲ ಹೇಳಿದ್ದಾರೆ. ತಾಲಿಸ್ಮಾನ್ ಬಗ್ಗೆ ನಮ್ಗೆ ಗೊತ್ತಾಗೋಕ್ಕೂ ಮುಂಚೆ ಜನ ಸೀಕ್ರೆಟ್ ಜಾಗಗಳನ್ನ ಮಾಡ್ಕೊಂಡು ಅಲ್ಲಿ ಬಚ್ಚಿಡ್ಕೊಂತ ಇದ್ರು ಮಾನ್ಸ್ಟರ್ಸ್ ಇಂದ ತಪ್ಪಿಸ್ಕೊಳ್ಳೋಕೋಸ್ಕರ. ಅದೇ ರೀತಿ ಒಂದು ಸೀಕ್ರೆಟ್ ಜಾಗ ಈ ನಮ್ಮ ಫಾರ್ಮ್ ನ ಕೊಟ್ಟಿಗೆಯಲ್ಲೂ ಇದೆ, ತೋರಿಸ್ತೀನಿ ಬನ್ನಿ, ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ಕರ್ಕೊಂಡ್ ಬಂದು ಒಂದು ಸಣ್ಣ ರೂಮ್ ಅಲ್ಲಿ ಟಬಿತಾನ ಕೂಡ ಹಾಕಿ ಈತನ್ನ ಸಾಯಿಸೋಕೆ ಕಟರ್ ತಗೊಂಡು ಹೊರಡ್ತಾಳೆ. ಅದೇ ಇನ್ನೊಂದ್ ಕಡೆ ಸಾರಾಳ ಅಣ್ಣ ನೇತನ್ ಫಾದರ್ ಖಾತ್ರಿ ಹತ್ರ ಹೋಗಿ ಸಾರಾಗೆ ಯಾರೋ ಕೊಲೆಗಳನ್ನ ಮಾಡೋಕೆ ಹೇಳ್ತಿದ್ದಾರೆ ಅನ್ನೋ ಎಲ್ಲಾ ವಿಷಯ ಹೇಳಿದಾಗ ತಕ್ಷಣ ಫಾದರ್ ಖಾತ್ರಿ ಸಾರಾನ್ನ ಹುಡ್ಕೊಂಡು ಹೊಡ್ತಾರೆ. ಇನ್ನ ಯಾರಿಗಾದ್ರೂ ಅವಳು ತೊಂದರೆ ಮಾಡಿದ್ರೆ ಕಷ್ಟ ಅಂತ. ಇನ್ನೇನ್ ಸಾರಾ ಈತನ್ನ ಸಾಯಿಸೇ ಬಿಡ್ತಾಳೆ ಅನ್ನೋ ಅಷ್ಟರಲ್ಲಿ ನೇತನ್ ಓಡ್ ಬಂದು ಸಾರಾನ್ನ ಹಿಡ್ಕೊಂಡು ಈತನ್ಗೆ ಓಡ್ ಹೋಗೋದಕ್ಕೆ ಹೇಳ್ತಾನೆ. ಸಾರಾ ನೇತನಿಂದ ಕೈ ಬಿಡಿಸ್ಕೊಳ್ಳೋಕೆ ಹೋಗಿ ಮಿಸ್ ಆಗಿ ಕಟರಿಂದ ನೇತನ್ನ ಕತ್ತನ್ನ ಸೀಳ್ಬಿಡ್ತಾಳೆ. ಹಿಂದೆನೆ ಫಾದರ್ ಖಾತ್ರಿ ಬರ್ತಾರೆ. ಬೇರೆಯವರೆಲ್ಲ ಇಲ್ಲೇ ಇದ್ರು ನೇತನ್ನ ಕಾಪಾಡ್ಕೊಳ್ಳೋಕೆನೋ ಟ್ರೈ ಮಾಡ್ತಾರೆ, ಆದ್ರೆ ಇವನು ಬದುಕುಳಿಯಲ್ಲ. ಫಾದರ್ ಖಾತ್ರಿ ಸಾರಾನ್ನ ಹಿಡ್ಕೊಳ್ಳೋಕೆ ಹಿಂದೆನೆ ಓಡೋಗ್ತಾರೆ, ಆದ್ರೆ ಅವಳು ಕಾಡಿನ ಒಳಗೆ ಓಡ್ ಹೋಗ್ತಾಳೆ, ಇವರ ಕೈಗೆ ಸಿಗಲ್ಲ. ತಕ್ಷಣ ಜಿಮ್ ಕೂಡ ಓಡ್ ಬಂದು ಟಬಿತಾನ್ನ ರೂಮಿಂದ ಹೊರಗೆ ಕರ್ಕೊಂಡ್ ಬರ್ತಾನೆ. ಇವರಿಬ್ರು ಈತನ್ನ ಹುಡ್ಕೊಂಡ್ ಹೋಗೋ ಅಷ್ಟರಲ್ಲೇ ಜೂಲಿ, ಫಾತಿಮಾ ಮತ್ತೆ ಎಲಿಸ್ ಅವನನ್ನ ಕರ್ಕೊಂಡ್ ಬರ್ತಾರೆ. ಇದೆಲ್ಲ ಆಗಿದ್ದು ನನ್ ಕಡೆಯಿಂದಾನೆ ಅಂತ ಕ್ರಿಸ್ಟಿ ಬೇಜಾರ್ ಮಾಡ್ಕೊಂಡಿದ್ದಾಳೆ. ಯಾಕಂದ್ರೆ ಸಾರಾ ನೆನ್ನೆ ರಾತ್ರಿ ಇವಳಿಗೆ ಒಂದು ಪ್ರಶ್ನೆ ಕೇಳಿದ್ಲಲ್ಲ, ಒಂದು ಕೆಟ್ಟ ಕೆಲಸ ಮಾಡಿದ್ರೆ ಬೇರೆಯವರೆಲ್ಲ ಮನೆಗೆ ಹೋಗ್ಬೋದು ಅಂತ ಯಾರಾದ್ರೂ ಹೇಳಿದ್ರೆ ಏನ್ ಮಾಡ್ತೀಯ ಅಂದಾಗ ಕ್ರಿಸ್ಟಿ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ಅಂದಿರ್ತಾಳಲ್ಲ, ಅದಕ್ಕೆ ಈಗ ಬೇಜಾರ್ ಮಾಡ್ಕೊಂಡಿದ್ದಳೆ. ಇವಳಿಗೆ ಬಾಯ್ಡ್ ಸಮಾಧಾನ ಮಾಡ್ತಿದ್ರೆ ಇನ್ನೊಂದ್ ಕಡೆ ಟಬಿತಾ ಮನೆಯಲ್ಲಿ ಗೋಡೆ ಮೇಲೆ ಇನ್ನೊಂದು ಶಾಕಿಂಗ್ ಪ್ರಶ್ನೆ ಬರೀತಾಳೆ. ಅದೇನಂದ್ರೆ ಇವರ RV ಕ್ರಾಶ್ ಆಗಿತ್ತಲ್ಲ, ಆ ಕ್ರಾಶ್ ಅಲ್ಲಿ ಇವರು ಸರ್ವೈವ್ ಆಗಿದಾರ ಅಂತ. ಅಂದ್ರೆ ಅವರು ಬದುಕಿದಾರ ಇಲ್ಲ ಸಾವನ್ನಪ್ಪಿದ ನಂತರ ಇದೆಲ್ಲ ನಡೀತಾ ಇದೆಯಾ ಅಂತ ಟಬಿತಾಗೆ ಡೌಟ್ ಬಂದಿದೆ. ಮುಂದಿನ ದಿನ ನೇತನ್ನ ಅಂತ್ಯ ಸಂಸ್ಕಾರ ಮಾಡಿ ಆದ್ಮೇಲೆ ಫಾದರ್ ಖಾತ್ರಿಯನ್ನ ಮೀಟ್ ಮಾಡೋಕೆ ಟಬಿತಾ ಬಂದು ತನ್ನ ಮನ್ಸಲ್ಲಿ ಬಂದಿರೋ ಪ್ರಶ್ನೆಗೆ ಉತ್ತರ ಕೇಳ್ತಾ ಇದ್ದಾಳೆ. ಅದೇ ಇವರೆಲ್ಲ ಸಾವನ್ನಪ್ಪಿದರ, ಇಲ್ಲಿ ನಡೀತಾ ಇರೋದೆಲ್ಲ ನಿಜಾನ ಅಂತ. ಅದಕ್ಕೆ ಫಾದರ್ ಖಾತ್ರಿ ಸಮಾಧಾನ ಆಗೋ ಹಾಗೆ ಉತ್ತರ ಕೊಡ್ತಾರೆ. ಆಯ್ತು, ನಾವು ಬದುಕಿಲ್ಲ ಅಂತಾನೆ ಅನ್ಕೋ, ಈಗ ನಮ್ಮ ಆತ್ಮಗಳು ಈ ಜಾಗದಲ್ಲಿ ಸಿಗಾಕೊಂಡಿದೆ, ಏನೇ ಆದ್ರೂ ಹೊರಗೆ ಹೋಗೋಕಂತೂ ದಾರಿ ಹುಡುಕ್ಲೇಬೇಕಲ್ಲ. ಸತ್ತಿದ್ರು ಬದುಕಿದ್ರು ನಾವು ಈ ಜಾಗದಿಂದ ಹೊರಗೆ ಹೋಗೋದೇ ನಮ್ಮ ಮುಖ್ಯ ಉದ್ದೇಶ. ಆದ್ರೆ ನೀವು ಸಾವನ್ನಪ್ಪಿಲ್ಲ ಅನ್ನೋದಕ್ಕೆ ನನ್ನ ಹತ್ರ ಒಂದು ಪ್ರೂಫ್ ಇದೆ. ಅದೇನಂದ್ರೆ ನಿಮ್ಮ RV ಕ್ರಾಶ್ ಆಗೋಕ್ಕೂ ಮುಂಚೆನೆ ನೀವು ಈ ಟೌನ್ಗೆ ಬಂದಿದ್ರಿ, ಆಗ ಇನ್ನು ನೀವು ಬದುಕೇ ಇದ್ರಲ್ಲ ಅಂತ ಹೇಳ್ತಾರೆ ಫಾದರ್ ಖಾತ್ರಿ. ಸೊ ಟಬಿತಾಗೆ ಸ್ವಲ್ಪ ಸಮಾಧಾನ ಆಗಿ ಚರ್ಚಿಂದ ಹೊರಟಾಗ ಫಾದರ್ ಖಾತ್ರಿ ಚರ್ಚ್ನ ಡೋರನ್ನ ಒಳಗಿಂದ ಕ್ಲೋಸ್ ಮಾಡಿಕೊಂಡು ಕೆಳಗೆ ಬೇಸ್ಮೆಂಟ್ಗೆ ಬಂದಾಗ ನಾವು ನೋಡ್ತೀವಿ ಸಾರಾ ಇಲ್ಲೇ ಇದ್ದಾಳೆ. ಇವಳನ್ನ ಚೇರ್ಗೆ ಕಟ್ಟಾಕಿದ್ದಾರೆ ಫಾದರ್ ಖಾತ್ರಿ. ಇವಳೇನಾದ್ರೂ ಟೌನ್ನ ಜನರ ಕೈಗೆ ಸಿಕ್ಕಾಕೊಂಡ್ರೆ ಬಾಕ್ಸ್ ಒಳಗೆ ಹಾಕ್ಬೇಕಾಗುತ್ತೆ ಅಂತ ಕಾಡಿಗೆ ಓಡ್ ಹೋಗಿದ್ದಾಳೆ ಅಂತ ಸುಳ್ಳು ಹೇಳಿದ್ದಾರೆ. ಮತ್ತೆ ಇವಳ ಜೊತೆ ಮಾತಾಡ್ತಿರೋ ಆ ಜೀವಿಗಳು ಯಾವುದು ಅಂತ ಕೂಡ ತಿಳ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾರೆ ಫಾದರ್ ಖಾತ್ರಿ. ಇನ್ನ ಬಾಯ್ಡ್ ತಮ್ಮ ಹೆಂಡತಿಯ ಸಮಾಧಿ ಹತ್ರ ಮಾತಾಡ್ಬೇಕಾದ್ರೆ ಈ ಟೌನ್ನ ಜನರನ್ನ ಹೊರಗೆ ಕರ್ಕೊಂಡು ಹೋಗೋಕೆ ಒಂದು ಪ್ಲಾನ್ ಮಾಡಿದೀನಿ ಅಂತ ಹೇಳ್ತಿದ್ರಲ್ಲ, ಆ ಪ್ಲಾನ್ ಏನು ಅಂತ ಕೆನಿಗೆ ಹೇಳ್ತಾರೆ. ತಾಲಿಸ್ಮಾನ್ನ ತಮ್ಮ ಜೊತೆ ಇಟ್ಕೊಂಡು ಕಾಡಿನ ಒಳಗೆ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹೋಗಿ ಹೊರಗೆ ಹೋಗೋಕೆ ದಾರಿ ಇದೆಯಾ ಅಂತ ನೋಡ್ಕೊಂಡು ಬರೋಕೆ ಪ್ಲಾನ್ ಮಾಡಿದ್ದಾರೆ ಬಾಯ್ಡ್. ಇದನ್ನ ಕೇಳಿ ಹಾಗಿದ್ರೆ ನಮ್ಮನ್ನ ಬಿಟ್ಟು ನೀವು ಸಾಯೋಕೆ ಹೋಗ್ತಿದ್ದೀರಾ ಅಂತ ಕೋಪದಲ್ಲಿ ಕೆನಿ ಇಲ್ಲಿಂದ ಹೊರಡ್ತಾನೆ. ಯಾಕಂದ್ರೆ ಕೆನಿಗೆ ಬಾಯ್ಡ್ ನ ಕಳ್ಕೊಳ್ಳೋಕೆ ಇಷ್ಟ ಇರಲ್ಲ. ಜಿಮ್ ಮತ್ತೆ ಟಬಿತಾ ಮನೆಯಲ್ಲಿ ಇದ್ದಾಗ ಜಿಮ್ ಒಂದು ವಿಚಿತ್ರವಾದ ವಿಷಯವನ್ನ ಗಮನಿಸ್ತಾನೆ. ಅದೇನಂದ್ರೆ ಈ ಮನೆಯಲ್ಲಿ ಇರೋ ವೈರ್ಗಳ ಒಳಗೆ ವೈರೇ ಇಲ್ಲ, ಬರೀ ಮೇಲಿನ ಕೋಟಿಂಗ್ ಅಂದ್ರೆ ಇನ್ಸುಲೇಷನ್ ಮಾತ್ರ ಇದೆ ಅಷ್ಟೇ. ಒಳಗೆ ವೈರ್ ಇಲ್ಲ ಅಂದ್ಮೇಲೆ ಮನೆಯಲ್ಲಿರೋ ಲೈಟ್ಗಳೆಲ್ಲ ಹೇಗೆ ಆನ್ ಆಗ್ತಿದಾವೆ ಅಂತ ಇವ್ರಿಗೆ ಗೊತ್ತಾಗ್ತಿಲ್ಲ.
ಇದೇ ಸಮಯಕ್ಕೆ ಜೇಡ್ ರೇಡಿಯೋ ಮತ್ತೆ ಬೇರೆ ಬೇರೆ ವಸ್ತುಗಳನ್ನ ತಗೊಂಡು ಜಿಮ್ನ ಮನೆಗೆ ಬಂದು ಜಿಮ್ಗೆ ಸಹಾಯ ಕೇಳ್ತಾ ಇದ್ದಾನೆ. ದೊಡ್ಡ ರೇಡಿಯೋವನ್ನ ಬಿಲ್ಡ್ ಮಾಡಿ ಹೊರಗಿರೋರ್ನ ಕಾಂಟ್ಯಾಕ್ಟ್ ಮಾಡೋಣ ಅಂತ. ಯಾಕಂದ್ರೆ ಮೊದ್ಲೇ ಹೇಳ್ದಂಗೆ ಜಿಮ್ ಒಬ್ಬ ಇಂಜಿನಿಯರ್ ಆಗಿದ್ದಾನೆ. ಇಬ್ರು ಈಗ ಜೇಡ್ನ ಕಾರ್ ಹತ್ರ ಬಂದು ಬೇಕಾಗಿರೋ ಕಾರ್ ಪಾರ್ಟ್ಸ್ ಮತ್ತೆ ವೈರ್ ಗಳನ್ನೆಲ್ಲ ತಗೊಂಡು ದೊಡ್ಡ ರೇಡಿಯೋ ತಯಾರಿಸೋಕೆ ರೆಡಿ ಆಗ್ತಿದ್ದಾರೆ. ಅದೇ ಟಬಿತಾ ಈತನ್ ಜೊತೆ ಕೆಲವೊಂದು ವಸ್ತುಗಳನ್ನ ಡೈನರ್ ಅಲ್ಲಿರೋ ಸ್ಟೋರೇಜ್ ರೂಮ್ ಅಲ್ಲಿ ಇಡೋಕೆ ಅಂತ ಬಂದಿದ್ದಾಗ ಇಲ್ಲಿ ಬೇರೆ ಬೇರೆ ಸಾವನ್ನಪ್ಪಿರೋ ಫ್ಯಾಮಿಲಿಯವರ ವಸ್ತುಗಳೆಲ್ಲ ಇದ್ದಾವೆ. ಆದರೆ ಒಂದು ಬ್ರೇಸ್ಲೆಟ್ ನೋಡಿ ಟಬಿತಾ ಶಾಕ್ ಆಗೋಗ್ತಾಳೆ. ಯಾಕೆ ಅಂತ ಇನ್ನು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಸದ್ಯಕ್ಕೆ ಇವರಿಬ್ರು ಮನೆಗೆ ವಾಪಸ್ ಬಂದು ಮನೆಯ ಎಲೆಕ್ಟ್ರಿಕ್ ವೈರ್ಗಳೆಲ್ಲ ಎಲ್ಲಿಂದ ಬಂದಿದ್ದಾವೆ, ಹೇಗೆ ಹೊರಗೆ ಇನ್ಸುಲೇಷನ್ ಮಾತ್ರ ಇದ್ರು ಒಳಗೆ ವೈರ್ ಇಲ್ಲ ಅಂದ್ರು ಕರೆಂಟ್ ಬರ್ತಾ ಇದೆ ಅಂತ ಚೆಕ್ ಮಾಡ್ತಿದ್ದಾರೆ. ಜಿಮ್ ಮತ್ತೆ ಜೇಡ್ ಈ ಟೌನ್ ಅಲ್ಲಿ ಇರೋ ಒಂದು ದೊಡ್ಡ ಮರದ ಹತ್ರ ಆಂಟೆನಾ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ಸಿಗ್ನಲ್ ಸಿಗುತ್ತಾ ಅಂತ ನೋಡೋಕೆ. ಜಿಮ್ ಮರದ ಮೇಲೆ ಹತ್ಬೇಕಾದ್ರೆ ಕೆಳಗೆ ಇರೋ ಜೇಡ್ಗೆ ಮರದಲ್ಲಿ ಉಲ್ಟಾ ನೇತಾಡ್ತಿರೋ ಡೆಡ್ ಬಾಡಿ ಎಲ್ಲ ಕಾಣಿಸ್ಕೊಳ್ಳುತ್ತೆ. ಮರದ ಮೇಲೆ ಅದೇ ಸಿಂಬಲ್ ಮತ್ತೆ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಅಂಡರ್ ಗ್ರೌಂಡ್ ಸ್ಟೋರೇಜ್ ರೂಮ್ ಅಲ್ಲಿ ಕಾಣಿಸಿತ್ತಲ್ಲ ಅದೇ ಸಿಂಬಲ್ ಇದು. ಈಗ ತುಂಬಾನೇ ಗಾಯಗೊಂಡಿರೋ ಒಬ್ಬ ವ್ಯಕ್ತಿ ಜೇಡ್ಗೆ ಶೂಟ್ ಮಾಡಿ ಸಾಯಿಸೋಕೆ ನೋಡಿದಾಗ ಜಿಮ್ ಬಂದು ಜೇಡ್ ನ ಸಮಾಧಾನ ಮಾಡ್ತಿದ್ದಾನೆ. ಯಾಕಂದ್ರೆ ಇಷ್ಟೊತ್ತು ಜೇಡ್ ನೋಡಿದ್ದೆಲ್ಲ ಇವನ ಭ್ರಮೆ ಅಷ್ಟೇ, ನಿಜವಾಗ್ಲೂ ನಡೆದಿಲ್ಲ. ಅಂದ್ರೆ ಇದೆಲ್ಲ ಈ ಜಾಗ ಇವನಿಗೆ ತೋರಿಸ್ತಾ ಇರೋದು. ಈ ಜಾಗದಲ್ಲಿ ಸ್ಟ್ರಾಂಗ್ ಆಗಿ ಇಲ್ಲ ಅಂದ್ರೆ ಮುಗೀತು. ಇದೇ ರೀತಿ ಈ ಜಾಗ ಜನರನ್ನ ಯಾಮಾರಿಸುತ್ತೆ. ಜೇಡ್ ಕೂಡ ಮೊದ್ಲೇ ಡ್ರಗ್ಸ್ ಪಾರ್ಟಿ, ಅದಕ್ಕೆ ಈ ರೀತಿ ಆಗ್ತಿರ್ಬೋದು. ಈಗ ಇದನ್ನೆಲ್ಲ ನೋಡಿ ಜೇಡ್ ಟೆನ್ಷನ್ ಆಗಿ ಇಲ್ಲಿಂದ ಹೋಗಾದ್ಮೇಲೆ ಜಿಮ್ ಮರದ ಹತ್ರ ಬಂದು ರೇಡಿಯೋನ ಆನ್ ಮಾಡಿದಾಗ ಒಂದು ಸೆಕೆಂಡ್ಗೆ ಸಿಗ್ನಲ್ ಸಿಗುತ್ತೆ. ಇದರಿಂದ ಇವನಿಗೆ ನಂಬಿಕೆ ಬರುತ್ತೆ ದೊಡ್ಡ ಆಂಟೆನಾ ಅನ್ನ ಟವರ್ ರೀತಿ ರೆಡಿ ಮಾಡಿದ್ರೆ ದೂರದವರೆಗೂ ಸಿಗ್ನಲ್ ಕಳಿಸಬಹುದು ಅಂತ. ನೆಕ್ಸ್ಟಿನಲ್ಲಿ ಚರ್ಚ್ ನ ಬೇಸ್ಮೆಂಟ್ ಅಲ್ಲಿ ಇರೋ ಫಾದರ್ ಖಾತ್ರಿ ಸಾರಾಗೆ ಹೇಳ್ತಾ ಇದ್ದಾರೆ, ನೀನು ಮಾಡಿರೋ ತಪ್ಪಿಗೆ ಇಷ್ಟೊತ್ತಿಗೆ ಬಾಕ್ಸ್ ಅಲ್ಲಿ ಇರ್ಬೇಕಾಗಿತ್ತು. ನಾನ್ ಯಾಕೆ ನಿನ್ನನ್ನ ಉಳಿಸ್ಕೊಂಡಿದ್ದೀನಿ ಅಂದ್ರೆ ನೀನ್ ಇಲ್ಲಿರೋ ಜನರನ್ನ ಕಾಪಾಡ್ಬೋದು. ನಿನ್ ಜೊತೆ ಯಾರು ಮಾತಾಡ್ತಿದ್ದಾರೆ, ಏನ್ ಹೇಳ್ತಿದ್ದಾರೆ ಎಲ್ಲ ಡೀಟೇಲ್ ಆಗಿ ಹೇಳು ಅಂದಾಗ ಸಾರಾ ಹೇಳ್ತಾಳೆ, ಅವರು ಕೂಡ ನಮ್ಮ ಹಾಗೆ ಈ ಜಾಗದಲ್ಲಿ ಸಿಗಾಕೊಂಡಿದ್ದಾರೆ. ಅವರು ನಮಗೆ ಈ ಜಾಗದಿಂದ ಹೊರಗೆ ಹೋಗೋಕೆ ಹೆಲ್ಪ್ ಮಾಡ್ತಾರಂತೆ. ಅವರ ಮಾತನ್ನ ಕೇಳೋ ಅಂತವ್ರು ಯಾರಾದ್ರೂ ಬರ್ಲಿ ಅಂತ ಇಲ್ಲಿವರೆಗೂ ಅವರು ಕಾಯ್ತಾ ಇದ್ರು. ಈಗ ನಾನು ಬಂದಾದ್ಮೇಲೆ ನನಗೆ ಅವರು ಹೇಳ್ತಾ ಇರೋದು ಕೇಳಿಸ್ತಾ ಇದೆ. ಅವರು ಹೇಳೋದನ್ನ ಮಾಡಿದ್ರೆ ನಾವೆಲ್ಲ ಮನೆಗೆ ಹೋಗ್ಬೋದು ಅಂತ ಅವರು ಹೇಳಿದ್ದಾರೆ. ಅವರನ್ನ ನಾನು ಯಾಕೆ ನಂಬ್ತೀನಿ ಅಂದ್ರೆ ಅವ್ರಿಗೆ ನಮ್ಮ ಪರ್ಸನಲ್ ವಿಷಯ ಎಲ್ಲ ಗೊತ್ತು. ಮತ್ತೆ ಕಾರ್ ಮತ್ತೆ ಆರ್ವಿ ನಡುವೆ ಆಕ್ಸಿಡೆಂಟ್ ಆಗೋಕ್ಕೂ ಮುಂಚೆ ಅವರು ನನಗೆ ಹೇಳಿದ್ರು ಹೀಗೆ ಆಕ್ಸಿಡೆಂಟ್ ಆಗುತ್ತೆ ಅಂತ. ಅವತ್ತು ಅವರು ಹೇಳಿದ ರೀತಿನೇ ಆಕ್ಸಿಡೆಂಟ್ ಆಯ್ತು. ಹಾಗಾಗಿ ನಾನು ಅವರ ಮಾತನ್ನ ಕೇಳ್ತೀನಿ. ಆದ್ರೆ ಅವ್ರು ಯಾರು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳ್ತಾಳೆ ಸಾರಾ. ಮೋಸ್ಟ್ಲಿ ಸ್ನೇಹಿತರೆ ಟಬಿತಾಗೆ ಅನ್ಸಿದ್ದು ಒಂದು ರೀತಿ ನಿಜಾನೇ ಇರ್ಬೋದು. ಅಂದ್ರೆ ಇಲ್ಲಿ ಟೌನ್ ಅಲ್ಲಿ ಇರೋರು ಯಾರು ಸಾವನ್ನಪ್ಪಿಲ್ಲ, ಆದ್ರೆ ಸಾವನ್ನಪ್ಪಿರೋರ ಆತ್ಮ ಇಲ್ಲೇ ಇರ್ಬೋದು. ಅವರೇ ಸಾರಾಗೆ ಎಲ್ಲ ವಿಷಯ ಹೇಳ್ತಿರ್ಬೋದು. ಆ ಆತ್ಮಗಳು ಕೂಡ ಇದೇ ಜಾಗದಲ್ಲಿ ತಗಲಾಕೊಂಡಿದ್ದಾವೆ ಅಂತ ಅನ್ಸುತ್ತೆ. ಹೇಗೆ ಇಲ್ಲಿರೋ ಮನುಷ್ಯರು ಹೊರಗೆ ಹೋಗೋಕ್ಕಾಗಲ್ವೋ ಆತ್ಮಗಳು ಕೂಡ ಹೊರಗೆ ಹೋಗೋಕ್ಕಾಗಲ್ಲ ಅಂತ ನನ್ನ ಅನಿಸಿಕೆ. ಈತನ್ ಮತ್ತೆ ವಿಕ್ಟರ್ಗೆ ಕಾಣೋ ಆ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಕೂಡ ಆತ್ಮನೇ ಆಗಿರ್ಬೋದು. ನೋಡೋಣ ಇದಕ್ಕೆಲ್ಲ ಮುಂದೇನಾದ್ರೂ ಉತ್ತರ ಸಿಗುತ್ತಾ ಅಂತ. ನಂತರ ಜೇಡ್ ಡೈನರ್ಗೆ ಬಂದು ತನಗೆ ಕಾಣಿಸ್ತಾ ಇರೋ ಆ ಸಿಂಬಲ್ ನ ಪೇಪರ್ ಮೇಲೆ ಬಿಡಿಸ್ಬೇಕಾದ್ರೆ ಕೆನಿ ಅವ್ರ ಅಮ್ಮ ಇದನ್ನ ನೋಡಿ ಇವ್ರಿಗೆ ಅನ್ಸುತ್ತೆ ಈ ಸಿಂಬಲ್ ನ ಎಲ್ಲೋ ನೋಡ್ದಂಗಿದ್ಯಲ್ಲ ಅಂತ. ಅದಕ್ಕೆ ಸ್ಟೋರೇಜ್ ರೂಮ್ಗೆ ಬಂದು ಎಲ್ಲಾ ಕಡೆ ತಡ್ಕಾಡಿ ಒಂದು ಬುಕ್ ನ ತೆಗಿತಾರೆ. ಇದ್ರಲ್ಲೂ ಸೇಮ್ ಅದೇ ಸಿಂಬಲ್ ಇದೆ, ಅಂದ್ರೆ ಪ್ರಿಂಟ್ ಆಗಿರೋದಲ್ಲ. ಈ ಬುಕ್ ಯಾರಿಗೆ ಸೇರಿದ್ದೋ ಅವರು ಜೇಡ್ ನ ರೀತಿನೇ ಈ ಸಿಂಬಲ್ ನ ಬರ್ದಿರೋದು. ಈ ಸ್ಟೋರೇಜ್ ರೂಮ್ ಅಲ್ಲಿ ಸಾವನ್ನಪ್ಪಿರೋರ ವಸ್ತುಗಳು ಇರೋದು ನೋಡಿದ್ರೆ ಈ ಟೌನ್ ಅಲ್ಲಿ ಮೊದಲು ವಾಸವಾಗಿದ್ದ ಯಾರೋ ಒಬ್ಬ ವ್ಯಕ್ತಿಗೆ ಈ ಸಿಂಬಲ್ ಕೂಡ ಕಾಣಿಸಿತ್ತು ಅಂತ ಅನ್ಸುತ್ತೆ. ಇನ್ನ ಚರ್ಚ್ ನ ಬೇಸ್ಮೆಂಟ್ ಅಲ್ಲಿ ಸಾರಾಗೆ ಮತ್ತೆ ಅದೃಶ್ಯವಾಗಿರೋ ಜೀವಿಗಳು ಏನೋ ಹೇಳ್ತಾ ಇದ್ದಾವೆ. ಮತ್ತೆ ಸಾರಾಳ ಕೈಯಲ್ಲಿ ಪೇಪರ್ ಮೇಲೆ ಒಂದು ಚಿತ್ರವನ್ನ ಬಿಡಿಸ್ತವೆ. ಏನಿದು ಚಿತ್ರ ಅಂತ ಕೇಳಿದಾಗ ಸಾರಾ ಹೇಳ್ತಾಳೆ, ಅವರು ನನಗೆ ಹೇಳಿದ್ರು ನೀವು ಈ ಜಾಗಕ್ಕೆ ಮೊದಲನೇ ಬಾರಿ ಬಂದಾಗ ನಿಮ್ಮನ್ನ ಗಮನಿಸ್ತಾ ಇದ್ರಂತೆ. ನೀವು ಮಣ್ಣಲ್ಲಿ ಒಂದು ಬ್ಯಾಗ್ ನ ಹೂತಾಕೋದನ್ನ ಅವರು ನೋಡಿದಾರಂತೆ. ಅದೇ ಅವರು ಇರೋದಕ್ಕೆ ಪ್ರೂಫ್ ಅಂತ ಹೇಳ್ತಾಳೆ. ಸಾರಾ ಬಿಡಿಸಿರೋ ಚಿತ್ರ ತಗೊಂಡು ಫಾದರ್ ಖಾತ್ರಿ ತಾವು ಬ್ಯಾಗ್ ನ ಮಣ್ಣಲ್ಲಿ ಊತ್ ಹಾಕಿರೋ ಜಾಗಕ್ಕೆ ಬಂದು ಗುಂಡಿ ಅಗದು ಬ್ಯಾಗ್ ನ ಹೊರಗೆ ತೆಗಿತಾರೆ. ಇದರಲ್ಲಿ ಬಟ್ಟೆ, ಎಣ್ಣೆ ಬಾಟಲ್ ಮತ್ತೆ ಒಂದು ಚಾಕ್ಲೇಟ್ ಇದೆ. ಈ ಚಾಕ್ಲೇಟ್ ರ್ಯಾಪರ್ ಮೇಲೆ ಯಾವ ಚಿತ್ರ ಇದೆಯೋ ಅದೇ ಚಿತ್ರವನ್ನ ಸಾರಾ ಬಿಡಿಸಿರೋದು. ಇದನ್ನ ನೋಡಿ ಫಾದರ್ ಖಾತ್ರಿಗೆ ಶಾಕ್ ಆಗೋಯ್ತು. ನಾನು ಇಲ್ಲಿಗೆ ಬ್ಯಾಗ್ ಊತ್ ಹಾಕಿರೋ ವಿಷಯ ಆಗ್ಲಿ ಇದರಲ್ಲಿ ಚಾಕ್ಲೇಟ್ ಇರೋ ವಿಷಯ ಆಗ್ಲಿ ಯಾರಿಗೂ ಗೊತ್ತಿರ್ಲಿಲ್ಲ. ಸಾರಾಗೆ ಇದು ಗೊತ್ತಿರೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಸಾರಾ ಕೆಲವು ತಿಂಗಳ ಹಿಂದೆ ಇಲ್ಲಿಗೆ ಬಂದಿರೋದು. ಆದ್ರೆ ಫಾದರ್ ಖಾತ್ರಿ 3-4 ವರ್ಷಗಳಿಂದ ಇಲ್ಲೇ ಇದ್ದಾರೆ. ಸಾರಾಗೆ ಈ ವಿಷಯ ಗೊತ್ತಿರೋಕೆ ಸಾಧ್ಯನೇ ಇಲ್ಲ. ಅವಳಿಗೆ ಅದೃಶ್ಯವಾಗಿರೋ ಜೀವಿಗಳೇ ಎಲ್ಲ ವಿಷಯ ಹೇಳ್ತಿರೋದು ಅಂತ ಇವ್ರಿಗೂ ಈಗ ಕನ್ಫರ್ಮ್ ಆಯ್ತು.
ಇನ್ನೊಂದ್ ಕಡೆ ಬಾಯ್ಡ್ ತಮ್ಮ ಮೇಲೆ ಬೇಜಾರ್ ಮಾಡ್ಕೊಂಡಿರೋ ಕೆನ್ನಿಗೆ ಬಂದು ಶಾಕಿಂಗ್ ವಿಷಯ ಹೇಳ್ತಾರೆ. ಅದೇನಂದ್ರೆ ತಮಗೆ ಪಾರ್ಕಿನ್ಸನ್ಸ್ ಕಾಯಿಲೆ ಬಂದಿದೆ. ಅಂದ್ರೆ ಇದು ನರಕ್ಕೆ ಸಂಬಂಧಿಸಿದ ಕಾಯಿಲೆ ಆಗಿರೋದ್ರಿಂದ ಇಡೀ ಬಾಡಿನೇ ಶೇಕ್ ಆಗೋಕೆ ಶುರು ಆಗುತ್ತೆ, ಸರಿಯಾಗಿ ಓಡಾಡೋಕು ಆಗಲ್ಲ ಅಂತ ಪರಿಸ್ಥಿತಿ ಬರುತ್ತೆ. ಬಾಯ್ಡ್ ನ ತಂದೆಗೆ ಈ ಕಾಯಿಲೆ ಇತ್ತು, ಈಗ ಇವರಲ್ಲಿ ಕಾಣಿಸ್ಕೊಂತಾ ಇದೆ. ಈ ಕಾಯಿಲೆ ಇವರನ್ನ ಕಂಪ್ಲೀಟ್ ಆಗಿ ತಿನ್ನೋ ಅಷ್ಟರಲ್ಲಿ ಜನರನ್ನ ಹೊರಗೆ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡಬೇಕು. ಅಕಸ್ಮಾತ್ ಇವರು ಬದುಕಲಿಲ್ಲ ಅಂದ್ರೆ ತಮ್ಮ ಜಾಗವನ್ನ ಕೆನ್ನಿ ತಗೊಂಡು ಜನರನ್ನ ಕಾಪಾಡಬೇಕು ಅಂತ ಹೇಳ್ತಾರೆ. ಇದರಿಂದ ಕೆನ್ನಿಗೆ ಮತ್ತಷ್ಟು ಬೇಜಾರಾಗುತ್ತೆ. ಈ ಕಡೆ ಜಿಮ್ ಮನೆಗೆ ಬಂದಾಗ ಬೇಸ್ಮೆಂಟ್ ಅಲ್ಲಿ ಟಬಿತಾ ಗುಂಡಿ ಅಗಿತಾ ಇರೋದನ್ನ ನೋಡ್ತಾನೆ. ಯಾಕೆಂದ್ರೆ ಮನೆಯ ವೈರ್ಸ್ ಎಲ್ಲ ಇಲ್ಲೇ ಭೂಮಿಯ ಒಳಗೆ ಹೋಗಿದ್ದಾವೆ, ಹಾಗಾಗಿ ಕರೆಂಟ್ ಎಲ್ಲಿಂದ ಬರ್ತಾ ಇದೆ ಅಂತ ಹುಡ್ಕೋಕೆ ಗುಂಡಿ ಅಗಿತಾ ಇದ್ದಾಳೆ. ಇನ್ನ ಡೈನರ್ ನ ಸ್ಟೋರೇಜ್ ರೂಮ್ ಅಲ್ಲಿ ಇವಳಿಗೆ ಒಂದು ಬ್ರೇಸ್ಲೆಟ್ ಸಿಕ್ಕಿತ್ತಲ್ಲ, ಅದರ ಬಗ್ಗೆ ಜಿಮ್ಗೆ ಹೇಳ್ತಾಳೆ, ನಿನ್ಗೋಸ್ಕರ ನಾನು ನಿಮ್ಮ ಅಪ್ಪನ ಶೂ ಲೇಸ್ ಇಂದ ಬ್ರೇಸ್ಲೆಟ್ ಮಾಡಿ ಕೊಟ್ಟಿದ್ನಲ್ಲ, ಅದು ನೀನು ಜೂಲಿ ಹುಟ್ಟಿದಾಗ ಹಾಸ್ಪಿಟಲ್ ಅಲ್ಲಿ ಕಳ್ಕೊಂಡಿದ್ದೆ. ಅದೇ ಬ್ರೇಸ್ಲೆಟ್ ಈಗ ಇಲ್ಲಿನ ಸ್ಟೋರೇಜ್ ರೂಮ್ ಅಲ್ಲಿ ಸಿಕ್ತು ಅಂತ ಹೇಳ್ತಾಳೆ. ಇದು ಹೇಗೆ ಸಾಧ್ಯ ಅಂತ ಇಬ್ರಿಗೂ ಗೊತ್ತಾಗಲ್ಲ. ಸದ್ಯಕ್ಕೆ ಎಲೆಕ್ಟ್ರಿಸಿಟಿ ಎಲ್ಲಿಂದ ಬರುತ್ತೆ ಅಂತ ಹುಡ್ಕೋದನ್ನ ಮುಂದುವರಿಸ್ತಾರೆ. ಅದೇ ಕಾಲೋನಿ ಹೌಸ್ ಅಲ್ಲಿ ಎಲ್ಲರೂ ಮಲಗಿದ್ದಾಗ ಒಬ್ಬ ವ್ಯಕ್ತಿ ತನ್ನ ರೂಮ್ಗೆ ಹೋಗಿ ಕಿಟಕಿಯ ಹೊರಗೆ ನಿಂತಿರೋ ಒಬ್ಳು ಹುಡುಗಿಯ ಜೊತೆ ಮಾತಾಡ್ತಿದ್ದಾನೆ. ಅವಳು ಅಷ್ಟೇ ಇವನ ಜೊತೆ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾ ನನ್ನನ್ನ ಒಳಗೆ ಬರೋಕೆ ಬಿಡು ಅಂತ ಕೇಳ್ಕೊಂತಾ ಇದ್ದಾಳೆ. ಆದ್ರೆ ಸದ್ಯಕ್ಕೆ ಇವನು ಇವಳನ್ನ ಒಳಗೆ ಬರೋಕೆ ಬಿಡಲ್ಲ. ಯಾಕೋ ವಿಕ್ಟರ್ ಹೊರಗೆ ತೆಗ್ದಿರೋ ಸಮಾಧಿಗಾಗ್ಲೇ ಡೆಡ್ ಬಾಡಿಗಳನ್ನ ಹಾಕೋ ಸಮಯ ಹತ್ರ ಬರ್ತಿರೋ ಹಾಗೆ ಕಾಣ್ತಾ ಇದೆ. ಮುಂದಿನ ದಿನ ಕಾಲೋನಿ ಹೌಸ್ ಅಲ್ಲಿ ದೊಡ್ಡ ಸೆಲೆಬ್ರೇಷನ್ ನಡೀತಾ ಇದೆ. ಯಾಕಂದ್ರೆ ಇವತ್ತು ಫಾತಿಮಾ ಈ ಟೌನ್ ಅಲ್ಲಿ ತಗ್ಲಾಕೊಂಡಿರೋ ದಿನ. ಇದೇ ರೀತಿ ಇಲ್ಲಿ ಎಲ್ಲರೂ ಟೌನ್ಗೆ ಬಂದು ತಗ್ಲಾಕೊಂಡಿರೋ ದಿನವನ್ನ ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಈ ಕಡೆ ಸೆಲೆಬ್ರೇಷನ್ ನಡೀತಾ ಇದ್ರೆ ಜಿಮ್ ಟಬಿತಾಗೆ ತನ್ನ ಪ್ಲಾನ್ ಹೇಳ್ತಾ ಇದ್ದಾನೆ. ಕಾಲೋನಿ ಹೌಸ್ ಮೇಲೆ ದೊಡ್ಡ ಟವರ್ ನಿರ್ಮಿಸಿ ಟೌನ್ ಅಲ್ಲಿ ಇರೋ ಬರೋ ಬ್ಯಾಟ್ರಿ ಎಲ್ಲ ತಗೊಂಡ್ ಹೋಗಿ ರೇಡಿಯೋನ ಆನ್ ಮಾಡಿ ಹೊರಗೆ ಸಿಗ್ನಲ್ ಕಳ್ಸೋಕೆ ನೋಡ್ತಿದ್ದಾನೆ. ಆದ್ರೆ ಇದಕ್ಕೆ ಟೌನ್ ಅಲ್ಲಿ ಇರೋ ಜನರು ಒಪ್ತಾರಾ ಅನ್ನೋದೇ ಚಿಂತೆ. ಫಾದರ್ ಖಾತ್ರಿ ಬಾಯ್ಡ್ ನ ಆಫೀಸ್ಗೆ ಬಂದಿದ್ದರೆ ಸಾರಾ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಹೇಳೋಕೆ. ಆದ್ರೆ ಬಾಯ್ಡ್ ಕೂಡ ಒಂದು ಬ್ರೇಕಿಂಗ್ ನ್ಯೂಸ್ ಇಟ್ಕೊಂಡು ಫಾದರ್ ಖಾತ್ರಿ ಬರೋದನ್ನೇ ಕಾಯ್ತಾ ಇದ್ರು. ಅದೇ ಕಾಡಿಗೆ ಒಬ್ರೆ ಹೋಗಿ ಹೊರಗೆ ಹೋಗೋ ದಾರಿ ಹುಡ್ಕೋ ಪ್ಲಾನ್ ಬಗ್ಗೆ ಬಾಯ್ಡ್ ಇನ್ನ ಫಾದರ್ ಖಾತ್ರಿ ಹೇಳ್ತಾರೆ, ನಾನು ಈ ಜಾಗಕ್ಕೆ ಬರೋಕು ಮುಂಚೆ ಚರ್ಚ್ ಅಲ್ಲಿ ಇದ್ದಾಗ ಒಬ್ಬ ಹುಡುಗ ಯಾವಾಗ್ಲೂ ಚರ್ಚ್ಗೆ ಬರ್ತಾ ಇದ್ದ. ಒಂದಿನ ಆ ಹುಡುಗ ಒಬ್ನೇ ಬಂದು ಚರ್ಚ್ ಹತ್ರ ಅಳ್ತಾ ಇದ್ದ. ನಾನು ಏನಾಯ್ತು, ಏನ್ ಕತೆ, ಏನ್ ಸಮಸ್ಯೆ ಅಂತ ವಿಚಾರಿಸ್ದಲೆ ಅವನಿಗೆ ಈ ಚಾಕ್ಲೇಟ್ ಕೊಟ್ಟು ಅವನು ಮನೆಗೆ ಹೋಗಲ್ಲ ಅಂದ್ರು ನಾನೇ ಒತ್ತಾಯ ಮಾಡಿ ಮನೆಗೆ ಕಳಿಸ್ದೆ. ಆಮೇಲೆ ಚರ್ಚಿಂದ ಹೊರಟವನು ಯಾಕೋ ಮನಸ್ಸಿಗೆ ಸಮಾಧಾನ ಆಗ್ಲಿಲ್ಲ ಅಂತ ಆ ಹುಡುಗನ ಮನೆಗೆ ಹೋದ್ರೆ ಅಲ್ಲಿ ನಡಿಬಾರ್ದು ನಡೆದೋಗಿತ್ತು. ಆ ಹುಡುಗನ ತಂದೆ ಕುಡ್ಕೊಂಡ್ ಬಂದು ತನ್ನ ಮಗನಿಗೆ ಹೊಡೆದು ಸಾಯಿಸ್ಬಿಟ್ಟಿದ್ದ. ಅವನ ಜೇಬಲ್ಲಿ ನಾನು ಕೊಟ್ಟಿದ್ದ ಈ ಚಾಕ್ಲೇಟ್ ಹಾಗೆ ಇತ್ತು. ಕೋಪದಲ್ಲಿ ನಾನು ತಂದೆಯ ಮುಖಾಮೂತಿ ನೋಡ್ದಂಗೆ ಚೆನ್ನಾಗಿ ಹೊಡೆದು ಬೇಜಾರಾಗಿ ಬಾಟಲ್ ಇಟ್ಕೊಂಡು ಬ್ರಿಡ್ಜ್ ಹತ್ರ ಬಂದಿದ್ದೆ. ಆಗ ಮೊದಲನೇ ಬಾರಿ ದೇವ್ರೇ ನನ್ನ ಜೊತೆ ಮಾತಾಡ್ದಂಗಾಯ್ತು. ದೇವ್ರೇ ನನಗೆ ಕಾರ್ ಒಳಗೆ ವಾಪಸ್ ಹೋಗು, ನೀನು ಬೇರೆ ದಾರಿಯಲ್ಲಿ ಹೋಗು ಅಂತ ಹೇಳ್ದಂಗಾಯ್ತು. ಆಮೇಲೆ ನಾನು ಕಾರ್ ಡ್ರೈವ್ ಮಾಡೋಕೆ ಶುರು ಮಾಡಿದವನು ಇಲ್ಲಿಗೆ ಬಂದು ತಗ್ಲಾಕೊಂಡೆ ಅಂತ ಹೇಳ್ತಾರೆ ಫಾದರ್ ಖಾತ್ರಿ. ಇದೆಲ್ಲ ನನಗೆ ಇವಾಗ ಯಾಕೆ ಹೇಳ್ತಿದ್ದೀರಾ ಅಂತ ಬಾಯ್ಡ್ ಕೇಳಿದಾಗ ಸಾರಾ ಬೇಸ್ಮೆಂಟ್ ಅಲ್ಲಿ ಇರೋ ವಿಷಯ ಹೇಳ್ತಾರೆ. ಅವಳನ್ನ ಉಪಯೋಗಿಸ್ಕೊಂಡು ನಾವು ಇಲ್ಲಿಂದ ಹೊರಗೆ ಹೋಗೋ ದಾರಿ ಹುಡುಕ್ಬೇಕು. ನಾನು ಅವತ್ತು ಈ ಚಾಕ್ಲೇಟ್ ಇರೋ ಬ್ಯಾಗ್ ನ ಮಣ್ಣಲ್ಲಿ ಹೂತಾಕಿದ್ದನ್ನ ಯಾವ ಜೀವಿಗಳು ನೋಡಿದವೋ ಅದೇ ಜೀವಿಗಳು ಈಗ ಸಾರಾ ಹತ್ರ ಮಾತಾಡ್ತಿದ್ದಾವೆ ಅಂತ ಹೇಳ್ತಾರೆ. ಇನ್ನ ಕಾಲೋನಿ ಹೌಸ್ ಅಲ್ಲಿ ಮತ್ತೆ ಆ ವ್ಯಕ್ತಿ ಕಿಟಕಿಯ ಹೊರಗೆ ಇರೋ ಆ ಮಾನ್ಸ್ಟರ್ ಹುಡುಗಿ ಹತ್ರ ಮಾತಾಡ್ತಿದ್ದಾನೆ. ಇವನ ಹೆಸರು ಕೆವಿನ್ ಅಂತ. ಹೊರಗೆ ಇರೋ ಆ ಮಾನ್ಸ್ಟರ್ ಹುಡುಗಿ ತನ್ನ ಹೆಸರನ್ನ ಜಾಸ್ಮಿನ್ ಅಂತ ಹೇಳ್ಕೊಂಡಿದ್ದೆ. ಜಾಸ್ಮಿನ್ ಹೇಳ್ತಿದ್ದಾಳೆ, ನೀನು ಒಬ್ಬೊಂಟಿಯಾಗಿ ಇರ್ತೀಯ ಅಂತ ನಾನು ಮಾತಾಡ್ಸೋಕೆ ಬರ್ತೀನಿ, ಆದ್ರೆ ನೀನು ನನ್ನ ಒಳಗೆ ಬರೋಕೆ ಬಿಡಲ್ಲ, ನಾನು ಮತ್ತೆ ನಿನ್ನ ಮಾತಾಡ್ಸೋಕೆ ಬರಲ್ಲ ಅಂತ ಜಾಸ್ಮಿನ್ ಹೇಳ್ದಾಗ ಆಯ್ತು ನೀನೊಬ್ಳೆ ಒಳಗೆ ಬಾ ಸಾಕು ಅಂತ ಕಿಟಕಿ ಓಪನ್ ಮಾಡಿ ಕೆವಿನ್ ಇವಳನ್ನ ಮಾತ್ರ ಒಳಗೆ ಕರ್ಸ್ಕೊಂಡು ಇವಳಿಗೆ ಕಿಸ್ ಮಾಡಿದಾಗ ಜಾಸ್ಮಿನ್ ಮಾನ್ಸ್ಟರ್ ಆಗಿ ಬದಲಾಗಿ ಇವನ ನಾಲಿಗೆಯನ್ನೇ ಕಿತ್ತಾಕಿ ಸಾಯಿಸ್ಬಿಡ್ತಾಳೆ. ಆಮೇಲೆ ಕಿಟಕಿಯನ್ನ ಕೂಡ ಓಪನ್ ಮಾಡ್ತಾಳೆ, ಬೇರೆ ಮಾನ್ಸ್ಟರ್ಸ್ ಕೂಡ ಒಳಗೆ ಬರ್ಲಿ ಅಂತ. ಇನ್ನೊಂದು ಕಡೆ ಜೇಡ್ ಕೆನಿಯಾ ಮನೆಯಲ್ಲಿ ಇದ್ದಾಗ ಕೆನಿಯಾ ಅವ್ರ ಅಮ್ಮ ಇವನಿಗೆ ಒಂದು ಬುಕ್ ಕೊಟ್ಟಿದ್ರಲ್ಲ, ಅದೇ ಆ ಸಿಂಬಲ್ ಇರೋ ಬುಕ್. ಈ ಬುಕ್ ನ ಜೇಡ್ ಚೆಕ್ ಮಾಡ್ತಿರ್ಬೇಕಾದ್ರೆ ಒಂದು ಫೋಟೋ ಇವನ್ಗೆ ಸಿಗುತ್ತೆ. ಒಬ್ಬ ವ್ಯಕ್ತಿ ಡೈನರ್ ನ ಮುಂದೆ ಈ ಬುಕ್ ಅನ್ನ ಇಟ್ಕೊಂಡು ನಿಂತಿರೋ ಫೋಟೋ ಇದೆ. ಫೋಟೋ ಅಲ್ಲಿ ಹಿಂದೆ ಚಿಕ್ಕ ಹುಡುಗ ಆಗಿರೋ ವಿಕ್ಟರ್ ಕೂಡ ಇದ್ದಾನೆ. ಅಂದ್ರೆ ಈ ಟೌನ್ ನ ಸುತ್ತ ಇರೋ ರಹಸ್ಯಕ್ಕಿಂತ ಜಾಸ್ತಿ ವಿಕ್ಟರ್ ನ ಸುತ್ತಾನೆ ರಹಸ್ಯ ಅಡಗಿರೋ ಹಾಗೆ ಕಾಣ್ತಾ ಇದೆ. ಈ ಕಡೆ ಕಾಲೋನಿ ಹೌಸ್ ಅಲ್ಲಿ ಆಲ್ರೆಡಿ ಜಾತ್ರೆ ಶುರು ಆಗಿದೆ. ಜಾಸ್ಮಿನ್ ಕಿಟಕಿಯನ್ನ ಓಪನ್ ಮಾಡಿರೋದ್ರಿಂದ ಎಲ್ಲಾ ಮಾನ್ಸ್ಟರ್ಸ್ ಗಳು ಒಂದಾದ್ಮೇಲೆ ಒಂದು ಒಳಗೆ ಬಂದು ಜನರನ್ನ ಸಾಯಿಸ್ತಾ ಇದ್ದಾವೆ. ಈ ವಿಷಯ ಗೊತ್ತಾಗ್ತಿದ್ದಂಗೆ ಡಾನಾ ಎಲ್ಲರನ್ನ ಕರ್ಕೊಂಡ್ ಬಂದು ವ್ಯಾನ್ ಒಳಗೆ ಹತ್ತಿಸ್ಕೊಂತಿದ್ರೆ
ಜೂಲಿಗೆ ಈ ವಿಷಯ ಇನ್ನೂ ಗೊತ್ತಾಗಿಲ್ಲ. ಇವಳು ವಿಕ್ಟರ್ನ ರೂಮ್ಗೆ ಬಂದಿದ್ದಾಗ ವಿಕ್ಟರ್ ಹೊರಗೆ ಮಾನ್ಸ್ಟರ್ಸ್ನ ನೋಡಿ ಜೂಲಿಯನ್ನ ಹಗ್ಗದ ಮುಖಾಂತರ ಕೆಳಗೆ ಇಳಿಸಿ ಇವನು ಕೂಡ ಕೆಳಗೆ ಇಳಿತಾನೆ. ಇಲ್ಲೇ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಇವ್ರಿಗೆ ಕಾಡಿನ ಒಳಗೆ ಬರೋಕೆ ಹೇಳಿದಾಗ ವಿಕ್ಟರ್ ಜೂಲಿಯನ್ನ ಕಾಡಿನ ಒಳಗೆ ಆ ಮರದ ಹತ್ರ ಕರ್ಕೊಂಡ್ ಬರ್ತಾನೆ. ಅದೇ ಟೆಲಿಪೋರ್ಟೇಶನ್ ಸಾಧ್ಯ ಆಗೋ ಮರದ ಹತ್ರ. ಈ ಮರವನ್ನ ಸ್ನೇಹಿತರೆ ಇಲ್ಲಿ ಫಾರ್ವೇ ಟ್ರೀ ಅಂತ ಕರೀತಾರೆ. ವಿಕ್ಟರ್ ಹೇಳ್ತಾನೆ, ಈ ಮರದ ಒಳಗೆ ಹೋಗು, ಆಮೇಲೆ ನಿನ್ ತಮ್ಮನನ್ನ ಮೀಟ್ ಮಾಡಿ ಎಲ್ಲ ಶುರು ಆಗಿದೆ ಅಂತ ಹೇಳು. ಅವನು ಅರ್ಥ ಮಾಡ್ಕೊಂತಾನೆ ಅಂತ ಮರದ ಒಳಗೆ ಅವಳನ್ನ ಕಳಿಸ್ತಿದ್ದಂಗೆ ಸೀದಾ ಒಂದು ಅಂಡರ್ ಗ್ರೌಂಡ್ ಸ್ಟೋರೇಜ್ ರೂಮ್ ಅಲ್ಲಿ ಪ್ರತ್ಯಕ್ಷ ಆಗ್ತಾಳೆ ಜೂಲಿ. ವಿಕ್ಟರ್ ಮೊದಲೇ ಕಾಲೋನಿ ಹೌಸ್ ನ ಹೊರಗೆ ಸಮಾಧಿ ಆಗ್ದಿದ್ದ. ಇಂಥ ದಿನ ಬಂದೇ ಬರುತ್ತೆ ಅಂತ ಅವನಿಗೆ ಹೇಗೋ ಗೊತ್ತಾಗಿತ್ತು. ನೋಡೋಣ ಹೇಗೆ ಅನ್ನೋದು ಮುಂದೆ ತೋರಿಸ್ತಾರ ಅಂತ. ಸದ್ಯಕ್ಕೆ ಕಾಲೋನಿ ಹೌಸ್ ಅಲ್ಲಿ ಇದ್ದವ್ರನ್ನೆಲ್ಲ ಅಂದ್ರೆ ಬದುಕಿರೋರ್ನೆಲ್ಲ ಡಾನಾ ಟ್ರಕ್ ಅಲ್ಲಿ ಹಾಕೊಂಡು ಹೊಡ್ತಾಳೆ. ಬಾಯ್ಡ್ ನ ಮಗ ಎಲಿಸ್ ಮಾನ್ಸ್ಟರ್ಸ್ ಇಂದ ತಪ್ಪಿಸ್ಕೊಳ್ಳೋಕೆ ಹೋಗಿ ಮೇಲಿಂದ ಕೆಳಗೆ ಜಂಪ್ ಮಾಡಿ ಏಟ್ ಮಾಡ್ಕೊಂತಾನೆ. ಇವನಿಗೆ ಓಡಾಡೋಕೂ ಆಗ್ತಿಲ್ಲ. ಹಾಗಾಗಿ ಫಾತಿಮಾ ತಕ್ಷಣ ಬಂದು ಇವನನ್ನ ಕಾಲೋನಿ ಹೌಸ್ ಒಳಗೆ ಕರ್ಕೊಂಡು ಹೋಗಿ ಡೋರ್ ಕ್ಲೋಸ್ ಮಾಡ್ಕೊಂಡು ಇಲ್ಲಿಂದ ಹಾಲ್ಗೆ ಹೋಗೋಕೆ ಇನ್ನೊಂದು ಡೋರ್ ಇದೆ ಅದನ್ನ ಕೂಡ ಕ್ಲೋಸ್ ಮಾಡಿ ಮಧ್ಯದಲ್ಲೇ ಕುತ್ಕೊಂತಾರೆ. ತಾಲಿಸ್ಮಾನ್ ಕೂಡ ಇಲ್ಲೇ ಡೋರ್ ಹತ್ರ ಇರೋದ್ರಿಂದ ಮಾನ್ಸ್ಟರ್ಸ್ ಇವರಿಗೆ ಏನು ಮಾಡಲ್ಲ. ಡಾನಾ ಟ್ರಕ್ ಡ್ರೈವ್ ಮಾಡ್ಕೊಂಡು ಬಾಯ್ಡ್ ಮತ್ತೆ ಫಾದರ್ ಕಾತರಿರೋ ಆಫೀಸ್ಗೆ ಬಂದು ಎಲ್ಲರನ್ನ ಒಳಗೆ ಕಳಿಸ್ಬೇಕಾದ್ರೆ ಒಂದು ಮಾನ್ಸ್ಟರ್ ಫಾದರ್ ಕಾತರಿ ಅವರ ಕತ್ತನ್ನ ತನ್ನ ಕೈಯಿಂದಾನೇ ಪರ್ಚ್ಬಿಡುತ್ತೆ. ಇದರಿಂದ ತುಂಬಾನೇ ರಕ್ತ ಹೋಗಿ ಫಾದರ್ ಕಾತರಿ ಕೊನೆಗೂ ಸಾವನ್ನಪ್ತಾರೆ. ಇವರನ್ನ ಉಳಿಸ್ಕೊಳ್ಳೋಕು ಸಮಯ ಸಿಗಲ್ಲ. ಸೊ ಸ್ನೇಹಿತರೆ 5, 6 ಮತ್ತೆ 7ನೇ ಎಪಿಸೋಡ್ ನ ಸ್ಟೋರಿ ಇಲ್ಲಿಗೆ ಮುಗಿಯುತ್ತೆ. ಸೀಸನ್ 1 ಅಲ್ಲಿ ಉಳಿದಿರೋದು ಇನ್ನ 3 ಎಪಿಸೋಡ್ಸ್ ಮಾತ್ರ. ಆ 3 ಎಪಿಸೋಡ್ಸ್ ನ ಒಂದೇ ವಿಡಿಯೋ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ಆಮೇಲೆ ಸೀಸನ್ 2 ಮತ್ತೆ ಸೀಸನ್ 3 ಕೂಡ ಇರೋದ್ರಿಂದ ಆದಷ್ಟು ಬೇಗ ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಲ್ಲಾ ವಿಡಿಯೋಸ್ ನ ನೀವು ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಸ್ನೇಹಿತರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಬೆಲ್ ಐಕನ್ ನ ಮರಿದೆ ಆನ್ ಮಾಡಿ. ಇದರಿಂದ ನಿಮ್ಗೆ ವಿಡಿಯೋಸ್ ಅಪ್ಲೋಡ್ ಆಗ್ತಿದ್ದಂಗೆ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.